ಚಾರ್ಬೇಕು ಇಲ್ಲಿ ಓತ್ ಒಂದು ದೀರ್ಘದ ಕೆಲವಾರು ಅಕ್ಷರಗಳನ್ನು ಸಾಲಾಗಿ ಜೋಡಿಸಿದ್ದೀನಿ 2 ಸಾಲಲ್ಲಿ. ಮಧ್ಯದಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ, 2 ಕಡೆನೂ ಖಾಲಿ ಬಿಟ್ಟಿದ್ದೀನಿ. ನೀನು ಈ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಒಂದು ಅಕ್ಷರ ಇಟ್ಕೊಂಡು ಹೋಗ್ಬೇಕು. ಎಲ್ಲಕ್ಕೂ 4 8 ಅಕ್ಷರಗಳನ್ನು ಜೋಡಿಸ್ಬೇಕು. ಆಗ ಅವು ಒಂದು ಪದ ಆಗ್ತವೆ. ಆದರೆ ನಾನು ಪದ ಹೇಳಲ್ಲ, ಏನು ಪದ ಅಂತ ಹೇಳಲ್ಲ. ನೀನೇ ಏನು ಪದ ಆಗಬಹುದು ಅಂತ ಹೇಳಿ ಯೋಚನೆ ಮಾಡಿ ಆ ಅಕ್ಷರಗಳನ್ನು ಇಡಬೇಕು. ನೋಡಲ್ಲ, ಇಡೋ ಅಕ್ಷರಗಳು ಇಲ್ಲವೇ? ಎಲ್ಲಿ ಇಲ್ಲವೇ? ದೂರ ಈ ಅಕ್ಷರಗಳಲ್ಲಿ ಆರಿಸ್ಕೊಂಡು ನೀನು ಈ ಪದನ ಅರ್ಥಗರ್ಭಿತವಾದ ಪದ ಮಾಡಪ್ಪ. ಸೋದರ, ಗೋಚರ, ಮೋದಕ, ತೋರಣ, ಸೋದರಿ, ಧೋರಣೆ, ಬೋಧನೆ, ಕೋಗಿಲೆ. ವೆರಿ ಗುಡ್, ಚೆನ್ನಾಗಿಟ್ಟಿದೆಯಾ? ಆರಿಸ್ಕೊಂಡು ಸೂಕ್ತವಾದ ಅಕ್ಷರಗಳನ್ನು ಆರಿಸ್ಕೊಂಡು ಆ ಜಾಗದಲ್ಲಿ ಭರ್ತಿ ಮಾಡಿದ್ದೀಯಾ. ಅದರಿಂದ ಈಗ 8 ಪದಗಳು ಕ್ರಮಬದ್ಧವಾಗಿವೆ, ಅರ್ಥಗರ್ಭಿತವಾಗಿವೆ. ಇದಕ್ಕೆ ನನಗೆ ಸಂತೋಷ ಆಗಿದೆ. ನೀನು ಇನ್ನೊಂದು ಸಾರಿ ಇದನ್ನು ಕೂಡಿಸಿ ಹೇಳ್ಬಿಡಪ್ಪ. ಸೋದರ, ಗೋಚರ, ಮೋದಕ, ತೋರಣ, ಸೋದರಿ, ಧೋರಣೆ, ಬೋಧನೆ, ಕೋಗಿಲೆ. ಸೂಪರ್ ಮರಿ, ಸೂಪರ್, ಭಾಳ ಚೆನ್ನಾಗಿ ಹೇಳಿದ್ದೀಯಾ. ನಿನಗೆ ತುಂಬ ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣಾರ್ಥಿಗಳು ಹೇಳಪ್ಪ. ಶರಣಾರ್ಥಿಗಳು. ಹೋಗಿ ಬಿಡ್ತೇನೆ. ಹೋಗಿ ಬಾರಪ್ಪ, ದೇವರು ಒಳ್ಳೇದು ಮಾಡಲಿ.